ಓಕೆ, ಹೊಸ ವಾಷಿಂಗ್ ಮಿಷಿನ್ ಬಂದಿದೆ ಸ್ಯಾಮ್ಸಂಗ್ AI ಕೋಬಲ್. ಇವಾಗ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ಓಕೆ, ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ. ಪೌಡರ್ ಅಥವಾ ಲಿಕ್ವಿಡ್ ವಿಡಿಯೋ ಮಾತಾಡಿ. ಈ ಪೌಡರ್ ಅಥವಾ ಲಿಕ್ವಿಡ್ ಈ ಕಂಫರ್ಟ್ ಇದು ಯಾವಾಗಲೂ ಖಾಲಿ ಇರಬೇಕು. ಇದು ಕ್ವಾಂಟಿಟಿ ಎಷ್ಟು ಅಂದರೆ ಬಟ್ಟೆ ಎಷ್ಟು ಹಾಕಿದ್ರೆ, ಫಾರ್ ಎಕ್ಸಾಂಪಲ್ 5 ಬಟ್ಟೆ ಇದೆ, ಅದು ಒಂದಿನ ಯೂಸ್ ಮಾಡಿದ್ರೆ ಅದಕ್ಕೆ ಎಷ್ಟು ಬೇಕು ಅಂತ ವಾಶ್ ಮಾಡೋದು ಆಲ್ಮೋಸ್ಟ್ ಗೊತ್ತಿರುತ್ತೆ. ಬಟ್ಟೆ ಹಾಕಿ ಪೌಡರ್ ಹಾಕಿದ ಮೇಲೆ ಇದು ಪವರ್ ಬಟನ್, ಟಚ್ ಅಷ್ಟೇ. ಪವರ್ ಆನ್ ಮಾಡಿದ್ರೆ ವೈಫೈ ಮಾಡೋದಾಗಿರೋದ್ರಿಂದ ಸ್ಟಾರ್ಟಿಂಗ್ ಒಂದು 2-3 ವಾಶ್ ಮಾಡೋರು ಸೆಟ್ಟಿಂಗ್ಸ್ ಕೇಳುತ್ತೆ. 0 ಅಂತ ಇದೆಯಲ್ಲ, ಇದು ನೀವು ಒಂದು 5 to 6 ಟೈಮ್ ಟಚ್ ಮಾಡ್ಕೋಬೇಕು. ಕಾಟನ್ ಅಂತ ಬರೋವರೆಗೂ ಸ್ಟಾರ್ಟಿಂಗ್ ಮಾತ್ರ. ಅದು ನೆಕ್ಸ್ಟ್ ನೀವು 2-3 ಡೇಸ್ ಆದ್ಮೇಲೆ 2-3 ವಾಶ್ ಆದ್ಮೇಲೆ ಆನ್ ಮಾಡಿದ್ರೆ ಅದೇ ಕಾಟನ್ ಅಂತ ಬರುತ್ತೆ. ಸ್ಟಾರ್ಟಿಂಗ್ ಮಾತ್ರ ಈ ತರ ಟಚ್ ಮಾಡಿ ಕಾಟನ್ ಅಂತ ಬಂದ ಮೇಲೆ ಈ ನಾಬ್ನ ರೈಟಿಗೆ ರೊಟೇಟ್ ಮಾಡ್ತಾ ಹೋದ್ರೆ ಮಿಕ್ಸ್ ಬಟ್ಟೆ ಯಾವುದು, ಕಾಟನ್ಗೆ ಯಾವುದು, ಜೀನ್ಸ್ಗೆ, ಬೆಡ್ಶೀಟ್ಗೆ, ಚಿಕ್ಕ ಮಕ್ಕಳು ಬಟ್ಟೆಗೆ ಈ ತರ ಒಂದು 15 ಪ್ರೋಗ್ರಾಮ್ ಇದೆ. ಅದರಲ್ಲಿ ಮಿಕ್ಸ್ ಬಟ್ಟೆ 4 ನಿಮಗೆ ಇಂಪಾರ್ಟೆಂಟ್ ಇದೆ. ಮಿಕ್ಕಿದ್ದನ್ನ ಸಪರೇಟ್ ಆಗ್ತೀರಾ ಅದು ಇರುತ್ತೆ. ಇದು 30 ಟೆಂಪರೇಚರ್ ಅಲ್ಲಿ ತಾಳುತ್ತೆ, 30 ಡಿಗ್ರಿ. ನೆಕ್ಸ್ಟ್ 3 ಸಲ ಜಾರಿಸುತ್ತೆ ರಿನ್ಸ್. ಇದು 800 RPM ಅಲ್ಲಿ ಒಣಗಿಸುತ್ತೆ. ಸೊ ಮಷಿನ್ ಆಟೋಮೆಟಿಕ್ ಎಲ್ಲ ತಾಳುತ್ತೆ. ಚೇಂಜ್ ಮಾಡಬಹುದು, ಮ್ಯಾನುವಲ್ ಮಾಡಬಹುದು, ಆಟೋಮೆಟಿಕ್ ಅದೇ ತಾಳೋದ್ರಿಂದ ನೀವು ಯಾವ್ದು ಸೆಲೆಕ್ಟ್ ಮಾಡಿದ್ರೆ ನಡೆಯುತ್ತೆ. ಸೊ ಫಸ್ಟ್ ನೀವು ಆನ್ ಮಾಡಿದ್ರೆ ಬರೋದು ಕಾಟನ್. ಬರೀ ಕಾಟನ್ ಬಟ್ಟೆ ಆದರೆ ಕಾಟನ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಒಂದು ಕ್ವಿಕ್ ವಾಶ್. ಇವಾಗ ಮನೇಲಿ ಯೂಸ್ ಮಾಡೋ ಬಟ್ಟೆ, ಎಲ್ಲರ ಬಟ್ಟೆ ಮಿಕ್ಸ್ ಇದೆ. ಜಸ್ಟ್ ಮನೇಲಿ ಯೂಸ್ ಮಾಡೋ ಟವಲ್ಗಳು, ಟಿ ಶರ್ಟ್ ಈ ಥರದ ಇದ್ರೆ ಕ್ವಿಕ್ ವಾಶ್ ಬಿಡಿ, ಬರೀ 15 ನಿಮಿಷ. ಸೂಪರ್ ಎಕೋ ವಾಶ್. ಇದೇ ಮಿಕ್ಸ್ ಬಟ್ಟೆ ಒಂದು ಜಾಸ್ತಿ ಒಂದು 3-4 ಡೇಸ್ ಮೇಲೆ ಯೂಸ್ ಮಾಡೋದು. ಯೂನಿಫಾರ್ಮ್, ಸ್ಪೋರ್ಟ್ಸ್ ವೇರ್ಸ್ಗಳು ಆ ಥರದಿದ್ರೆ 2 ಗಂಟೆ 21 ನಿಮಿಷ. ಇದು ಒಂದು ಮಿಕ್ಸ್ ಬಟ್ಟೆ. ಕಾಟನ್ ಅಲ್ಲಿ ಲೆನಿನ್ ಟೈಪ್ ಇದ್ರೆ ಈ ಕಾಟನ್, ಸಿಲ್ಕ್ ಸ್ಯಾರೀಸ್ ಸಿಂಥೆಟಿಕ್, ವರ್ಕ್ ಸ್ಯಾರೀಸ್, ಎಂಬ್ರಾಯ್ಡ್ ಸ್ಯಾರೀಸ್ ಡೆಲಿಕೇಟು, ಟವಲ್ಗಳು, ಬೆಡ್ಶೀಟು, ಶರ್ಟ್, ಬರೀ ಶರ್ಟ್ಗಳಿದ್ರೆ ಹೈಜಿನ್ ಸ್ಟೀಮ್. ಮನೇಲಿ ಯಾರಾದ್ರೂ ಪೇಷಂಟ್ ಬಟ್ಟೆಗಳಿದ್ರೆ ಅವ್ರ ಬಟ್ಟೆ ಉಲ್ಲನ್ ಇದ್ರೆ ಊಲು, ಇದೆಲ್ಲ ಸಪರೇಟ್ ಹಾಕ್ಬೇಕು. ಔಟ್ಡೋರ್ ಇದಕ್ಕೆ ಮ್ಯಾಟೋ ಸ್ಕ್ರೀನ್ಗಳು ಯೂಸ್ ಮಾಡ್ತಿರಲ್ಲ, ಬಟ್ಟೆಯಿಂದ ಮಾಡಿರೋ ಮ್ಯಾಟ್ಗಳನ್ನ ಔಟ್ಡೋರ್ಗೆ ಹಾಕ್ಬೋದು. ಸೊ ಆಕ್ಟಿವ್ ಕ್ವಿಕ್ ವಾಶ್ ಬಂದು ಮನೇಲಿ ಯೂಸ್ ಮಾಡೋ ಬಟ್ಟೆ, ಎಲ್ಲರ ಬಟ್ಟೆ ಮಿಕ್ಸ್. ಇದು ಎಲ್ಲರ ಬಟ್ಟೆ ಮಿಕ್ಸ್, ಜಸ್ಟ್ 1 ಡೇ ಯೂಸ್ ಮಾಡೋದು. ನೀವು ಮಾರ್ನಿಂಗ್ ವರ್ಕ್ ಹೋಗಿ ಸಂಜೆ ಬಂದಿರ್ತೀವಿ ಕೆಲಸಕ್ಕೆ ಹೋಗಿ ಆ ಥರ ಬಟ್ಟೆಗಳಿದ್ರೆ ಜಸ್ಟ್ 1 ಡೇ ಹಾಕಿರೋದಿದ್ರೆ ಅರ್ಧ ಗಂಟೆ ಆಕ್ಟಿವ್. ಕಲರ್ ಹೋಗೋ ಬಟ್ಟೆ ಆದರೆ ಕಲರ್ಸು, ಜೀನ್ಸ್ ಪ್ಯಾಂಟ್ಗಳು, ಚಿಕ್ಕ ಮಕ್ಕಳು ಬಟ್ಟೆಗಳಿದ್ರೆ 5 ವರ್ಷದ ಒಳಗಡೆ ಇದ್ರೆ ಬೇಬಿ. ಸೈಲೆಂಟ್ ವಾಶ್ ಅಂದರೆ RPM ಕಮ್ಮಿ ತರುತ್ತೆ. ಕೆಲವೊಂದು ಬಟ್ಟೆಗಳು ಜಾಸ್ತಿ ಡ್ರೈ ಆದರೆ ರಿಂಕಲ್ಸ್ ಬರುತ್ತೆ, ನಿಮಗೆ ಡ್ರೈ ಬೇಡ ಅಂದರೆ ಇದಕ್ಕಾಗ್ತದೆ. ಇದಕ್ಕೂ ಎಲ್ಲ ಮಿಕ್ಸ್ ಬಟ್ಟೆಗಳು. ನಿಮಗೆ ಜಾಸ್ತಿ ಯೂಸ್ ಬರುತ್ತೆ ಡೈಲಿ ವಾಶ್. 1 ಡೇ 2 ದಿನ 3 ದಿನ ಯೂಸ್ ಮಾಡಿರೋ ಬಟ್ಟೆಗಳನ್ನ ಆಲ್ಮೋಸ್ಟ್ ವಾಶ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಡ್ರೈನು ಚೆನ್ನಾಗುತ್ತೆ, ಒಣಗಿಸೋದು ಡ್ರೈ. ಸೊ 1 ಅವರ್ ಡೈಲಿ ವಾಶ್ಗೆ ಮಿಕ್ಸ್ ಎಲ್ಲ ಹಾಕ್ಬೋದು. ಇದು ನಿಮಗೆ ವಾಶ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ನೀವು ಜಾಸ್ತಿ ಇದೇ ಯೂಸ್ ಮಾಡಬೇಕು. ಜಸ್ಟ್ 1 ಡೇ ಆದರೆ ಆಕ್ಟಿವ್ ಯೂಸ್ ಮಾಡಿ ಅರ್ಧ ಗಂಟೆ, ಇಲ್ಲಾಂದ್ರೆ ಇದು ಡೈಲಿ ವಾಶ್. ನೆಕ್ಸ್ಟ್ ಕ್ಲೌಡಿ ಡೇ, ಸೇಮ್ ಡೈಲಿ ವಾಶ್ ಥರನೇ ಇದು. ಬಟ್ ಇದು ಟೈಮಿಂಗ್ಸ್ ಜಾಸ್ತಿ ತೊಗೊಳುತ್ತೆ. ಏನಕ್ಕಂದ್ರೆ ಡ್ರೈ ಲೆವೆಲ್. ಈಗ 2-3 ದಿನ ಔಟ್ ಸೈಡ್ ಮಳೆ ಇದೆ, ಡ್ರೈ ಮಾಡೋಕ್ಕೆ ಆಗಲ್ಲ ಅಂದರೆ ಇಲ್ಲಿ ಅದಕ್ಕಿಂತ ಡೈಲಿ ವಾಶ್ಗಿಂತ 5% ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಡ್ರೈ ಆಗುತ್ತೆ. ನೀವು ಬಟ್ಟೆ ಔಟ್ ಸೈಡ್ ವಾಶ್ ಮಾಡಿದರೆ ಇಲ್ಲಿ ರಿನ್ಸ್ ಪ್ಲಸ್ ಪಿನ್ ಜಾಸ್ತಿ ಒಣಗಿಸ್ಬೋದು. ನೀವು ಆಚೆ ವಾಶ್ ಮಾಡೋದು ಬರೀ ಒಣಗಿಸೋ ಆಪ್ಷನ್ ಇದೆ. ಆಚೆ ತೊಳೆದು ಜಾಸ್ತಿ ಡ್ರೈ ಮಾಡೋದು. ಲಾಸ್ಟ್ ಒಂದು ಡ್ರಮ್ ಕ್ಲೀನ್. ಪ್ರತಿ ಸಲ ವಾಶ್ ಮಾಡೋಕ್ಕೆ ಪೌಡರ್ ಲಿಕ್ವಿಡ್ ಹಾಕ್ತಿರಲ್ಲ, ಪ್ರತಿ ವಾಶದಾಗಲೂ ಈ ಗ್ಯಾಸ್ಕೆಟ್ ಒಳಗಡೆ ಮತ್ತೆ ಡ್ರಮ್ ಕೆಳಗಡೆ ಪೌಡರ್ ಕೊಡ್ತಾ ಹೋಗುತ್ತೆ. ಅದೇನಾಗುತ್ತೆ, ಒಂದು 25-30 ಡೇಸ್ ಆದಮೇಲೆ ವೈಟ್ ಸ್ಕೇಲ್ ಟೈಪ್ ಆಗಿ ಬಟ್ಟೆಗೆ ಅಂಟ್ಕೊಳ್ಳೋದು, ಮತ್ತೆ ಡ್ರಮ್ ಕೆಳಗಡೆ ನೀರು ಸ್ಮೆಲ್ ಬರೋ ಸ್ಟಾರ್ಟ್ ಆಗುತ್ತೆ. ಸೊ ಮಂತ್ಲಿ ಒಂದ್ಸರಿ ಡ್ರಮ್ನ ಕ್ಲೀನ್ ಮಾಡಬೇಕು. ಕ್ಲೀನಿಂಗ್ ಸ್ಯಾಮ್ಸಂಗ್ ಒಂದು ಪೌಡರ್ ಬರುತ್ತೆ, ಒಂದು ಟೀಸ್ಪೂನ್ ಇಲ್ಲ ಹಾಕಿ ಖಾಲಿ ಡ್ರಮ್ಗೆ ಪವರ್ ಆನ್ ಮಾಡಿ ಡ್ರಮ್ ಕ್ಲೀನ್ ಕೊಟ್ಟು ಸ್ಟಾರ್ಟ್ ಕೊಟ್ಟರೆ ಅದೇ ಕ್ಲೀನ್ ಆಗುತ್ತೆ. ಡ್ರಮ್ಗೆ ತೋರಿಸ್ತೀವಿ ಪೌಡರ್ ಜಸ್ಟ್ ಸ್ಟಾರ್ಟ್ ಕೊಟ್ಟರೆ ಅದೇ ಕ್ಲೀನ್ ಆಗುತ್ತೆ ತಿಂಗಳಿಗೆ ಒಂದ್ಸಲ. ಮತ್ತೆ ಒಂದು ಫಿಲ್ಟರ್ ಇರುತ್ತೆ, ಡಸ್ಟ್ ಫಿಲ್ಟ್ರು. ಇದನ್ನು ನೀವು ಮಂತ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಕಾಯಿನ್ಗಳು, ಪಿನ್ಗಳೇನಾದರೂ ನೀವು ಮರ್ತು ಹಾಕಿದ್ರೆ ಅದು ಬಿಟ್ಟು ಬೇರೆ ಏನಾದ್ರು ನಾವು ಒಳಗಡೆ ಬಿಟ್ಬಿಟ್ಟಿದ್ರೆ ಏನಿಲ್ಲ ಅಲ್ಲ. ಇವಾಗ ನಾವು ಪೇಪರ್, ದುಡ್ಡು ಏನಾದ್ರು ಪೇಪರ್ ಆದ್ರೆ ಇಲ್ಲೇ ಉಳ್ಕೊಂಡಿರುತ್ತೆ. ಬರುತ್ತೆ. ಏನಾದ್ರು ಮೆಟಲ್ ಆದ್ರೆ ಅಲ್ಲಿಗೆ ಬಂದಿರುತ್ತೆ. ಸ್ಟಾರ್ಟ್ ಕೊಡಿ ಒಂದು ಎಂಟಿ ಡ್ರಮ್ಮು. ಸೊ ನೀರು, ಬಟ್ಟೆ, ಪೌಡರ್ ಹಾಕಿದ್ವಿ ಅನ್ಕೊಳ್ಳಿ. ಆನ್ ಮಾಡಿ ಫಸ್ಟ್ ನೀರು ಆನ್ ಮಾಡಿ, ಆಮೇಲೆ ಬಟ್ಟೆ ಹಾಕಿ, ಇಲ್ಲಿ ಪೌಡರ್ ಮತ್ತೆ ಲಿಕ್ವಿಡ್ ಹಾಕಿ ಹಾಕಿದ ಮೇಲೆ ಪವರ್ ಆನ್ ಮಾಡಿ ಟಚ್ ಮಾಡಿ. ಇದು ಕಾಟನ್ ಬರೋವರೆಗೂ ಒಂದು 5 ಟೈಮ್ಸ್ ಕೊಡಬೇಕು ನಾವು. ಅಂದರೆ ಸ್ಟಾರ್ಟಿಂಗ್ 2 ವಾಶ್ ಮಾತ್ರ. ಒಂದು 5-6 ಸಲ ಕೊಡಿ. ಅದು ಕಾಟನ್ ಅಂತ ಬರೋವರೆಗೂ ಕೊಡಿ. ಸೊ ಇವಾಗ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿ. ಯಾವುದು ಒಂದು ಕ್ವಿಕ್ ವಾಶ್ ಸೆಕೆಂಡ್ ಒನ್ ಇದೆ. ಸೆಕೆಂಡ್ ಒನ್ ಸರ್ ಕ್ವಿಕ್ ವಾಶ್. ಇದು ಸ್ಟಾರ್ಟ್ ಕೊಟ್ಟರೆ ಟಚ್ ಮಾಡಿ, ಅದು ಸೌಂಡ್ ಬರುತ್ತೆ. ಲಾಕ್ ಆಗಿದ್ದು ಟಚ್ ಮಾಡಿ ಇಟ್ಕೊಳ್ಳಿ, ಸೌಂಡ್ ಬರೋದು. ಅಷ್ಟೇ.
ಇವಾಗ ರನ್ ಆಗ್ತಿದೆಯಾ ಅದು ಇನ್ನಿಲ್ಲ? ಅದು ಸ್ಟಾರ್ಟ್ ಆಗಿದೆ. ಇವಾಗ ಅದು ವೆಯ್ಟ್ ಎಷ್ಟು ಬಟ್ಟೆದು ಅಂತ ಅದ್ರ ಮೇಲೆ ನೀರು ತೊಗೊಳಕ್ಕೆ ಸ್ಟಾರ್ಟ್ ಆಗಿದೆ. ಓಕೆ, ವಾಟರ್ ತಗೋತಾ ಇದೆಯಲ್ಲ ಸರ್? ನೀವು ಎಷ್ಟು ಪೌಡರ್ ಹಾಕಿದ್ರು ಅಲ್ಲಿ ನೀರು ಬಂದು ಎಲ್ಲ ತಗೊಳ್ಳಿ. ಬಟ್ಟೆ ಮೇಲೆ ಡಿಪೆಂಡ್ ಮಾಡಿ ಲಿಕ್ವಿಡ್ ಪೌಡರ್ ಹಾಕ್ತೀವಿ. ಓಕೆ, ನಾವು ಅಥವಾ ರನ್ ಆಗಬೇಕಾದ್ರೆ ನೋಡ್ಬೋದು ಅದನ್ನು? ಮತ್ತೆ ಕ್ಲೋಸ್ ಮಾಡ್ಬೇಕು ಅಷ್ಟೇ. ಓಕೆ, ಇದಕ್ಕೆ ಇವಾಗ ಏನಾದ್ರು 1-2 ಬಟ್ಟೆ ಹಾಕಿ ನೋಡ್ಬೋದಾ ಸರ್? ಅದೇ ಕರೆಂಟ್ ಸ್ವಿಚ್ ಅಲ್ಲಿ ಎಚ್ ಬೇಕು. ನಾವು ಮಷಿನ್ ಅದಕ್ಕೆ ಎಂಟಿ ಡ್ರಮ್ನ ರನ್ ಮಾಡಿ ತೋರಿಸ್ತೀವಿ. ಮಷಿನ್ ಕರೆಕ್ಟಾಗಿದೆಯಾ, ನೀರು ಬರ್ತಾ ಇದೆ ಹೋಗ್ತಿದೆ. ಇವಾಗ ನಾವು ಇದನ್ನು ಆನ್ ಮಾಡಿ ಬಿಟ್ಟಿದಾಗ ಪವರ್ ಹೋಗ್ಬಿಡುತ್ತೆ, ಮತ್ತೆ ಪವರ್ ಬಂದಾಗ ಆಟೋ ಆನ್ ಆಗುತ್ತಾ? ಆಟೋ ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಆಗುತ್ತೆ. ಅಲ್ಲೇ ಕಂಟಿನ್ಯೂ. ನೀವು ಯಾವ ಸ್ವಿಚ್ಚನ್ನು ಪ್ರೆಸ್ ಮಾಡಿ ಹಂಗೆ ಬಿಟ್ಟಿದ್ದೀವಿ. ಓಕೆ, ಇಲ್ಲಿ ಇಡ್ತೀರಾ ನೀವು ಅಲ್ಲಿ ಇಡ್ತೀರಾ ಅಂದರೆ ಆ ಕಡೆ ಇಟ್ಟರೆ ರೂಮಲ್ಲಿ ಅಲ್ಲೇ ಸ್ವಿಚ್ ಮಾಡಿಸ್ತೀವಿ. ಓಕೆ, ಇವಾಗ ನೀವೇನಾದರೂ ಹಾಕೋಕ್ಕಾಗುತ್ತಾ ಸರ್ ಸ್ವಿಚ್? ಇಲ್ಲ, ನಾವು ಎಲೆಕ್ಟ್ರಿಕ್ ಕೊಡ್ತೀವಿ. ಓಕೆ, ಇದಕ್ಕೇನಾದ್ರು ಸಪ್ಲೈಸರ್ ಅವಶ್ಯಕತೆ ಇದೆಯಾ ಸರ್? ಬೇಡ. ಓಕೆ, TDS ರಿಮೂವರ್ ಎಲ್ಲ ಇರುತ್ತಾ ಸರ್ ಇದರಲ್ಲಿ? ಇವಾಗ ವಾಟರಲ್ಲಿ ಏನಾದ್ರು ಹಾರ್ಡ್ನೆಸ್ ಜಾಸ್ತಿ ಇದ್ರೆ ಡ್ರಮ್ ಕ್ಲೀನ್ ಮಾಡಬೇಕು. ಅಲ್ಲ, ವಾಟರಲ್ಲಿ ಪ್ರಾಬ್ಲಮ್ ಏನಿರಲ್ಲ? ವಾಟರಲ್ಲಿ ಪ್ರಾಬ್ಲಮ್ ಇದ್ರೆ ಫಿಲ್ಟರ್ ಇರುತ್ತೆ, ಡಸ್ಟ್ ಫಿಲ್ಟರ್. ಓಕೆ, ಹೆವಿ ನೀವು ಹಾರ್ಡ್ ವಾಟರ್ ಸಾಲ್ಟ್ ವಾಟರ್ ಈ ಥರ ಬಂದರೆ ತಿಂಗಳಿಗೆ ಒಂದ್ಸಲ ಡ್ರಮ್ ಕ್ಲೀನ್ ಮಾಡೋದು ಹೋಗುತ್ತೆ. ಓಕೆ, ಓಕೆ, ಅದ್ರ ಮೇಲೆ ಪ್ರಾಬ್ಲಮ್ ಇನ್ಫಾರ್ಮ್ ಮಾಡಿ. ಸರ್ವಿಸ್ ಸಪ್ರೇಟ್ ಫಿಲ್ಟರ್ ಅದಕ್ಕೆ. ಓಕೆ, ನಿಮಗೆ ಡೈರೆಕ್ಟಾಗಿ ಮಾಡ್ಬೋದಾ? ಡೈರೆಕ್ಟ್ ಮಾಡಿ ಆಫೀಸ್ ಇನ್ಫಾರ್ಮ್ ಮಾಡಿ. ಓಕೆ ಸರ್. ಇದಕ್ಕೇನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಥವಾ ಏನಾದರೂ ಬೇಕಾ ಇದಕ್ಕೆ? ಯಾವುದು ಕಂಪಲ್ಸರಿ ಇಲ್ಲ ಸರ್, ನಿಮ್ಮ ಇಷ್ಟ. ಸ್ಟ್ಯಾಂಡು ಓಕೆ ಮಾಡೋಕ್ಕೆ ಕ್ಲೀನ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ, ಹಾಕ್ಲೇಬೇಕಂತೇನಿಲ್ಲ. ಹಾಂ, ನಿಮಗೆ ಕಂಫರ್ಟಬಲ್ ಓಕೆ ನಮಗೆ ಬೇಕು ಅಂದರೆ ಹಾಕಿ, ಈಗ ಬೇಡ ಓಕೆ. ಸರಿ ಸರ್, ಸ್ವಿಚ್ ಆದಮೇಲೆ ವಾಶ್ಗೆ ಹಾಕಿಡಿ. ಡೌಟ್ ಇದ್ರೆ ಫೋನ್ ಮಾಡಿ. ಓಕೆ ಸರ್. ಮತ್ತೆ ಆಫ್ ಮಾಡಬೇಕಾದ್ರೆ ಸರ್ ನಾವು ಇದನ್ನು ಅದೇ ಆಫ್ ಆಗುತ್ತೆ ಆಟೋಮೆಟಿಕ್. ನೀವು ಜಸ್ಟ್ ಈ ಸ್ವಿಚ್ ಆಫ್ ಮಾಡಿ ಬಟ್ಟೆ ತೊಗೊಳ್ಳಿ. ಯಾವುದು? ಓಕೆ, ಓಕೆ ಸರ್. ಅಲ್ಲಿ ಆಫ್ ಮಾಡ್ಬಿಟ್ಟು ಅದು ತೆಗೀರಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಗ್ಯಾಸ್ ರೆಗ್ಯುಲೇಟರ್ ಹಾಕಿ. ಓಕೆ, ವಾಟರ್ ರನ್ ಆಗ್ತಿದ್ರೆ ಏನೂ ಪ್ರಾಬ್ಲಮ್ ಇಲ್ವಾ ಇದು? ಏನು ಪ್ರಾಬ್ಲಮ್ ಇಲ್ಲ. ಓಕೆ ಸರ್. ಮೇಯ್ನಾಗಿ ಬರೋದು ಸ್ವಿಚ್ ಪ್ರಾಬ್ಲಮ್. ಐ ಥಿಂಕ್ ಎಲ್ಲ ಸ್ಯಾಮ್ಸಂಗಲ್ಲೂ ಅಥವಾ ಎಲ್ಲ ಸ್ಯಾಮ್ಸಂಗ್ ವಾಷಿಂಗ್ ಮಿಷಿನಲ್ಲಿ ಇದೇ ರೀತಿ ಬರುತ್ತೆ ಅನಿಸುತ್ತೆ, ಅಥವಾ ಎಲ್ಲ ವಾಷಿಂಗ್ ಮಿಷಿನ್, ಎಲ್ಲ ಬ್ರ್ಯಾಂಡ್ ವಾಷಿಂಗ್ ಮಿಷಿನಲ್ಲೂ ಈ ಥರ ಪಿನ್ ಬರುತ್ತೆ ಅನಿಸುತ್ತೆ. ಬಟ್ ಈ ಪಿನ್ನನ್ನು ನಾವು ನಮ್ಮ ಮನೆ ನಾರ್ಮಲ್ ಸ್ವಿಚ್ಗೆ ಹಾಕೋದಕ್ಕೆ ಆಗಲ್ಲ. ಸೊ ಇದಕ್ಕಾಗಲ್ಲ. ಇದು 5 ಆ್ಯಂಪ್ ಸ್ವಿಚ್ ಆಗಿರುತ್ತೆ ಅಥವಾ ಸಾಕೆಟ್ ಆಗಿರುತ್ತೆ. ಸೊ ನಮಗೆ ಆ ಥರ ನಾರ್ಮಲ್ ಸ್ವಿಚ್ಗೆ ಆಗೋದಿಲ್ಲ. ಅದು 5 ಆ್ಯಂಪ್ಸ್ ಇರುತ್ತೆ. ಈ ಥರ 32 ಆ್ಯಂಪ್ EDPಗೆ ಆ್ಯಂಡ್ ಇದು 15 ಆ್ಯಂಪ್ ಅಥವಾ 16 ಆ್ಯಂಪ್ ಸಿಗುತ್ತೆ. ಸೊ ಈ ಸಾಕೆಟ್ಗೆ ನಾವು ಹಾಕ್ಬೋದು ಈಸಿಯಾಗಿ. ಸೊ ನಾವು ಇದನ್ನು ಎಕ್ಸ್ಟ್ರಾ ಫಿಟ್ ಮಾಡಿಸ್ಬೇಕಾಗುತ್ತೆ. ಇಲ್ಲ ಆಲ್ರೆಡಿ ಇದ್ದರೆ ಓಕೆ, ನೋ ಪ್ರಾಬ್ಲಮ್. ಸೊ ಇದೊಂದನ್ನು ನೋಡ್ಕೊಳ್ಳಿ ಬಿಫೋರ್ ಗೋಯಿಂಗ್ ಟು ಪರ್ಚೇಸ್. ತೊಗೊಳೋದಕ್ಕಿಂತ ಮುಂಚೆ ಇದೊಂದೊಂದು ಸಲ ಚೆಕ್ ಮಾಡಿಕೊಂಡು ಅಥವಾ ಫಿಕ್ಸ್ ಮಾಡಿಸಿ ತೊಗೊಳ್ಳಿ ಇದನ್ನು. ಮತ್ತು ಅವರು ಇನ್ಸ್ಟಾಲೇಷನಿಗೆ ಬಂದಾಗ ಅವರು ನಾರ್ಮಲ್ ಸ್ವಿಚ್ಗೆ ಹಾಕೋದಕ್ಕಾಗಲ್ಲ. ಜಸ್ಟ್ ಡೆಮೋಗೋಸ್ಕರ ತೋರಿಸ್ತಾರೆ, ನಿಮ್ಮ ಮುಂದೆ ಬಟ್ಟೆ ಹಾಕಿ ತೋರಿಸಲ್ಲ ಅವರು. ಆ ಸ್ವಿಚ್ ಇಲ್ಲ ಅಂದರೆ ಮತ್ತೆ ನೀವು ಹಾಕ್ಸಿ ಮತ್ತೆ ಇನ್ನೊಂದು ಸಲ ಕರಿಬೇಕು ಅಂದರೆ ನಿಮಗೆ ಅವ್ರು ಬರೋದಿಲ್ಲ. ಸೊ ಹಾಗಾಗಿ ನಾವು ಮುಂಚೆನೇ ಇದನ್ನು ಹಾಕ್ಸ್ಕೊಂಡಿರ್ಬೇಕಾಗುತ್ತೆ. ಓಕೆ, ಫೈನಲಿ ಎಲ್ಲ ಕನೆಕ್ಷನ್ ಮಾಡಿ ಫಸ್ಟ್ ವಾಶ್ಗೆ ಹಾಕಿದ್ದೀನಿ ಬಟ್ಟೆನ. ಹೇಗೆ ವಾಶ್ ಮಾಡುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ವಾಷಿಂಗ್ ಮಿಷಿನ್ ಬಗ್ಗೆ ಹೇಳೋದಾದರೆ ತುಂಬ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಆ್ಯಂಡ್ ಗುಡ್ ಲುಕ್ಕಿಂಗ್. ಬಟ್ ಹೇಗೆ ವಾಶ್ ಮಾಡುತ್ತೆ ಅಂತ ಯೂಸ್ ಮಾಡ್ತಾ ನೋಡಬೇಕು. ಆ್ಯಂಡ್ ಇದರಲ್ಲಿ ವೈಫೈ ಆಪ್ಷನ್ ಇದೆ, ಬಟ್ ಅವರು ಹೇಳುವಾಗ ಸರಿಯಾಗಿ ಹೇಳಿಲ್ಲ. ಆ್ಯಂಡ್ ನಾವು ವೈಫೈ ಕನೆಕ್ಷನ್ನ ಮನೆಯಲ್ಲೇ ಹಾಕಿಸ್ಕೊಂಡಿದ್ರೆ ಮಾತ್ರ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಳಕ್ಕಾಗೋದು, ಮೊಬೈಲ್ಗೂ ಈ ಮಿಷಿನ್ಗೂ. ಸೊ ಅದನ್ನು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಮುಂಚೆನೇ. ಆ್ಯಂಡ್ ಇದನ್ನು ನಾನು ಯೂನಿಲೆಟ್ ಶೋರೂಮಲ್ಲಿ ತೊಗೊಂಡಿದ್ದು. ಸೊ ಆನ್ಲೈನಲ್ಲಿ ಬಂದಿದ್ದು 39,000 ಇದೆ, ಯೂನಿಲೆಟ್ ಶೋರೂಮಲ್ಲಿ 34,000. ಓಕೆ, ಇದಿಷ್ಟು ಈ ವಾಷಿಂಗ್ ಮಿಷಿನ್ ಬಗ್ಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.